ಯಲಹಂಕ ಹೆಸರುಘಟ್ಟದಲ್ಲಿ ಇದೇ ಫೆಬ್ರವರಿ 27ರಿಂದ ಮಾರ್ಚ್ 1ರವರೆಗೆ ವಿಕಸಿತ ಭಾರತಕ್ಕಾಗಿ ತೋಟಗಾರಿಕೆ, ಪೋಷಣೆ, ಸಬಲೀಕರಣ ಮತ್ತು ಜೀವನೋಪಾಯ ಸೊಸೈಟಿ ಫಾರ್ ಪ್ರಮೋಷನ್ ಆಫ್ ಅಗ್ರಿಕಲ್ಚರ್ದಿಂದ ಕಾರ್ಯಕ್ರಮ ಅನಾವರಣಗೊಳಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ತುಷಾರ್ ಕಾಂತಿ ಬೆಹಾರ, ಅಧ್ಯಕ್ಷರು ಡಾಕ್ಟರ್ ನಂದೀಶ್ ಪಿ, ನಿರ್ದೇಶಕರು ಡಾಕ್ಟರ್ ಶಂಕರ್ ಎಸ್ ಹೆಬ್ಬಾರ, ಕಾರ್ಯದರ್ಶಿಗಳು ಈ ರಾಷ್ಟ್ರೀಯ ತೋಟಗಾರಿಕಾ ಪ್ರದರ್ಶನ ಮೇಳವನ್ನು ಕೇಂದ್ರದ ನಾಯಕರು, ಗಣ್ಯರು ಇದೇ ತಿಂಗಳು 27-2-25 ಬೆಳಗ್ಗೆ 11 ಗಂಟೆಗೆ ಉದ್ಘಾಟಿಸುವವರು ಮತ್ತು ಪೌಷ್ಟಿಕಾಂಶದ ಶ್ರೀಮಂತ ಬೆಳೆಗಳು ಹೆಚ್ಚಿಸಲು ಸುಧಾರಿತ ತಂತ್ರಜ್ಞಾನಗಳ ಪ್ರಚಾರವನ್ನು ತೋಟಗಾರಿಕೆಯ ವಿವಿಧ ಅಂಶಗಳ ಮೇಲೆ ಕೇಂದ್ರೀಕರಿಸಿದ ನವೀನ ಪರಿಹಾರಗಳು ಮತ್ತು ಕಾರ್ಯಕ್ರಮಗಳನ್ನು ಒದಗಿಸುವ ಮೂಲಕ ರೈತರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ. ಅಂತಿಮವಾಗಿ ಅವರ ಜೀವನೋಪಾಯ ಸುಧಾರಣೆಗೆ ಸಹಕಾರಿಯಾಗಲಿದೆ. ಈ ಬಾರಿಯ ಮೇಳದಲ್ಲಿ 100 ಸಂಸ್ಥೆಗಳು ಕೈಜೋಡಿಸಿ 22 ರಾಜ್ಯಗಳವರೆಗೂ ಸೇರಿ 75,000 ಜನ ಭಾಗವಹಿಸುವ ಭಾಗಿದಾರರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮೇಳದಲ್ಲಿ 15 ಪ್ರಗತಿಪರ ರೈತರಿಗೆ ಪ್ರಶಸ್ತಿ ಕೊಡಲಾಗುವುದು ಎಂದಿದ್ದಾರೆ. ಐಸಿಎಆರ್, ಐಐಎಚ್ಆರ್, ವೈವಿಧ್ಯಮಯ ಸುಧಾರಣೆ, ಬೆಳೆ ಉತ್ಪಾದನೆ, ಬೆಳೆ ಸಂರಕ್ಷಣೆ, ಸುಗ್ಗಿಯ ನಂತರದ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ತೋಟಗಾರಿಕಾ ಯಂತ್ರೋಪಕರಣಗಳು ಮತ್ತು ಉಪಕರಣಗಳನ್ನು ಒಳಗೊಂಡ 250ಕ್ಕೂ ಹೆಚ್ಚು ಪ್ರಭೇದಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರಸ್ತುತಪಡಿಸುತ್ತಿದೆ. ಪ್ರದರ್ಶನವು ಐಸಿಎಆರ್ ಸಂಸ್ಥೆಗಳು, ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳು, ಖಾಸಗಿ ಕೈಗಾರಿಕೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಎನ್ಜಿಒಗಳು ಮತ್ತು ಉದ್ಯಮಿಗಳ ಮಳಿಗೆ ಮಾರುಕಟ್ಟೆಯ ಪ್ರಾತ್ಯಕ್ಷಿಕೆಗಳನ್ನು ಒದಗಿಸುವ ಜೊತೆಗೆ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳು, ಒಟ್ಟಾರೆ ರೈತರ ದೇಶದ ಅಭಿವೃದ್ಧಿಯೇ ಈ ಪ್ರದರ್ಶನದ ಉದ್ದೇಶ ಎಂದರು. ಇದು 2018ನೇ ಸಾಲಿನಲ್ಲಿ ಭಾರತ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯವರು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಪ್ರಾಜೆಕ್ಟ್. ಇದಕ್ಕಂತ ಹಿಂದೆ ಇನ್ಕ್ಯುಬೇಷನ್ ಸೆಂಟ್ರು ಅಥವಾ ಆ್ಯಕ್ಟಿವಿಟಿ ಇರಲಿಲ್ಲ ಅಂತಲ್ಲ. ICRಲ್ಲಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ABIs ಅಂತ ಇದೆ. ಎಲ್ಲ ICR ಯೂನಿವರ್ಸಿಟಿಗಳಲ್ಲಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಇದೆ. ಬಟ್ ಅದು ಸರ್ಕಾರದ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಫೈನಾನ್ಷಿಯಲ್ ರೂಲ್ಸ್ ಇದೆ, ಅದ್ರ ಪ್ರಕಾರನೇ ನಡೆಸ್ಕೋಬೇಕಾಗುತ್ತೆ ಸೆಂಟರ್ಗಳನ್ನ. ಅದರಲ್ಲಿ ಏನಾಗುತ್ತೆ ಅಂದರೆ ತತ್ಕ್ಷಣವಾಗಿ ಏನು ಇನ್ಕ್ಯುಬೇಷನ್ ತೊಗೊಳ್ತಾರೆ ಅವರಿಗೆ ಸಮಸ್ಯೆಗಳಿಗೆ ಸ್ಪಂದಿಸೋಂಥ ವ್ಯವಸ್ಥೆ ಸರ್ಕಾರದ ಇರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಸಲ್ಲಿ ಮಾಡದೇದನ್ನು ಮನಗಂಡು ಕೇಂದ್ರ ಸರ್ಕಾರ ಇದೊಂದು ಹೊಸ ಯೋಚನೆ ಮಾಡಿ ಈ ಇನ್ಕ್ಯುಬೇಷನ್ ಸೆಂಟ್ರಲ್ಲಿ 2-3 ವಿಶೇಷವಾದ ಪಾಯಿಂಟ್ಸ್ ಇದ್ದಾವೆ. ಒಂದು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಹೊಸ ಪ್ರಾಡಕ್ಟ್ಗಳು ಡೆವಲಪ್ ಮಾಡಲಿಕ್ಕೆ, ಹೊಸ ಪ್ರಾಸೆಸ್ಗಳು ಡೆವಲಪ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಿದೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇವತ್ತು ತನಕ ನಮ್ಮ ICRನಲ್ಲಿ ಪ್ರೈವೇಟ್ ಭಾಗಿತ್ವದಲ್ಲಿ ಸಂಶೋಧನೆ ಮಾಡೋದಕ್ಕೆ ಅವಕಾಶಗಳು ಇನ್ನೂ ಗೈಡ್ಲೈನ್ಸ್ ಇನ್ನೂ ಆಗಿಲ್ಲ. ಆದರೆ ಈ ಪ್ರಾಜೆಕ್ಟಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯವರು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಅನೇಕ ಪ್ರಾಡಕ್ಟ್ಗಳನ್ನು ಡೆವಲಪ್ ಮಾಡಲಿಕ್ಕೆ. ವರದಿ ಹನುಮಂತರಾಜು.